ಮತ್ತು ಅವ್ರು ಏನಂತಂದ್ರೆ ಒಂದಿಷ್ಟು ಮನುಷ್ಯನಿಗೆ ಏನು ಬೇಕು ಸಂಪತ್ತು ಬೇಕು, ಅದ್ರ ಸಲುವಾಗಿ ಬ್ಯಾಂಕನ್ನು ಮಾಡಿದ್ದಾರೆ. ಅದರಲ್ಲಿ ಕೆಲವಷ್ಟು ಏನಂತಂದ್ರೆ ಸಾವಿರಾರು ಗಟ್ಟಲೆ ಮಂದಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬ್ಯಾಂಕಿನಲ್ಲಿ. ಕೇವಲ ವಾಣಿಜ್ಯ ಬರೀ ರೊಕ್ಕ ಮಾಡೋದಷ್ಟೇ ಬ್ಯಾಂಕ್ ಅಲ್ಲ, ಅಲ್ಲಿ ಕೆಲಸಗಾರರು ಅದಾರ. ಮತ್ತು ಇದು ಫ್ಯಾಕ್ಟ್ರಿಯಿಂದ ರೈತರಿಗಿನ ಅನುಕೂಲ, ಮತ್ತು ಅದನ್ನ ಕೆಲಸ ಮಾಡ್ತಕ್ಕಂಥವ್ರಿಗೆ ಅನುಕೂಲ, ಮತ್ತು ವಾಣಿಜ್ಯ ಕ್ಷೇತ್ರ ಹೌದು. ಮತ್ತು ಇನ್ನೊಂದೇನಂತಂದ್ರೆ ಜ್ಞಾನ ಕ್ಷೇತ್ರ ಅಂತ ತಿಳ್ಕೊಂಡು ಶಾಲೆಯನ್ನು ಮಾಡಿದ್ರು, ಆಂಗ್ಲ ಮಾಧ್ಯಮ ಶಾಲೆ. ಅದನ್ನು ಕೂಡ ಭಾಳ ಯಥೇಚ್ಛವಾಗಿ ನಡ್ಕೊಂಡು ಬರ್ತಾ ಇದೆ. ಮತ್ತು ಇನ್ನೊಂದು ಏನಂತಂದ್ರೆ ವಿಶೇಷವಾಗಿರ್ತಕ್ಕಂಥ ಗುಣ ಅಂತಂದ್ರೆ ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರ್ತಕ್ಕಂಥದ್ದು. ಇವರೇನು ಶಾಸಕರಾಗಿದ್ದಲ್ಲ, ಅವ್ರ ಟೀಮ್ನಾಗ ಒಬ್ಬರು ಅಜ್ಜಾರದಾರ, ಇನ್ನೋದಾರ ಅವರು. ಆವಾಗೇನ ಇದ್ರೊಳಗೆ ಕೋಆಪರೇಟಿವ್ ಮಂತ್ರಿ ಆಗಿದ್ದರು ಮುಂಡ್ರಿಗೆ ಅವರು SS ಪಾಟೀಲ್ ಅಂತಂತೆ ಅದಾರ. ಇನ್ನೋದಾರ ಅಂತ ಕೇಳಿದ್ರೆ ಅಣ್ಣವ್ರು, ಹೌದ್ರಿ ನಿಮ್ಮ ಟೀಮ್ನಾಗ ಇದ್ದವ್ರು ಅವರು ಅಂತಂತಂದೆ. ಇವ್ರ ಟೀಮ್ ಹೆಂಗಿತ್ತು ಅಂತಂದ್ರೆ ಭಾಳ ವಿಶ್ವಾಸ. ಒಮ್ಮೆ ನಾಲಿಗೆ ಹೋಯ್ತಂತ ಅದನ್ನು ಮಾಡೇ ತೀರ್ಬೇಕು, ಆ ರೀತಿಯಾಗಿರ್ತಕ್ಕಂಥ ಒಂದು ಕ್ರಿಯಾಶೀಲತೆಯಿಂದ ಕೂಡಿರ್ತಕ್ಕಂಥ ಒಂದು ಟೀಮ್ ಇತ್ತು. ಅಂಥದ್ರಲ್ಲಿ ಇವರು ಮಗಣ್ಣ ಅಣ್ಣವರು ಬೆಳ್ಕೊಂಡು ಬಂದವರು. ಮತ್ತು ಇಷ್ಟೊತ್ತನ ಏನಂತಂದ್ರೆ ಎಲ್ಲರೂ ಅವ್ರ ಬಗ್ಗೆ ಹೇಳಿದ್ರು, ಫ್ಯಾಕ್ಟ್ರಿ ಸ್ಥಾಪನೆ ಮಾಡಿದ್ರು ಎಲ್ಲರೂ ಹೇಳಿದರು. ಆದ್ರೆ ಅವ್ರು ನಾ ಮಾಡೀನಿ ಅಂತ ಹೇಳಿಲ್ಲ, ನಿಮ್ಮೆಲ್ಲರ ಸಹಕಾರದಿಂದ ಫ್ಯಾಕ್ಟ್ರಿ ನಡೆದೈತಿ ಅಂತ ಹೇಳಿದ್ರು. ದೊಡ್ಡ ಗುಣ. ಎಲ್ಲರೂ ಏನು ಮಾಡಿ ನಾ ಮಾಡೀನಿ ಅಂತಿರ್ತಾರೆ, ಆದ್ರೆ ನೀವೇನು ಕುಂತಿರಲ್ಲ, ನಿಮ್ಮ ಸಹಕಾರದಿಂದ ನಡೆದೈತಿ ಅಂತ. ಇದು ಉದಾಹರಣೆ ಎಲ್ಲರಿಗೂ ಬರುವುದಿಲ್ಲ. ಇದೇ ಸಹಕಾರ ರತ್ನ ಅಂತ ಕರೀತಾ ಇದ್ದಾರೆ. ರತ್ನ ಅಂತಂತಂದ್ರೆ ಅಮೂಲ್ಯವಾಗಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥದ್ದು, ಎಲ್ಲ ಲೋಹದೊಳಗೆ ಬೆಲೆ ಬಾಳ್ತಕ್ಕಂಥ ವಸ್ತು ಯಾವುದಂತಂತಂದ್ರೆ ರತ್ನ. ಆ ರತ್ನ ಪ್ರಶಸ್ತಿ ಪ್ರತಿ ವರ್ಷ ಕೊಡ್ತಿರ್ತಾರ, ಕಳಿಸ್ತಿರ್ತಾರ. ಆದ್ರೆ ಅವ್ರೇನು ಕೊಟ್ಟವರಿಗೆ ಸಂತೋಷ ಆಗೈತೆ ಅನ್ನೋ ಗೊತ್ತಿಲ್ಲ. ಆದ್ರೆ ನೀವು ಏನಂತಂದ್ರೆ ಇವ್ರೇನು ತಗೊಳ್ಳೋಕೆ ಅಂತ ಏನಂತಂದ್ರೆ 100 ಪಟ್ಟು ನೀವು ಸಂತೋಷ ಆಗೈತಿ ಅಂತ ನನಗೆ ಗಳಿಸ್ತದೆ. ನಿಮ್ಗೆ ಎಲ್ಲರ ಮುಖದ ಮೇಲೆ ಮಂದಹಾಸ ನೋಡಕತ್ತಿದ್ರು. ಭಾಳ ಸಂತೋಷ ವ್ಯಕ್ತ ಮಾಡಿದ್ದೀನಿ. ಇಲ್ಲಿ ತನಕ ಕುಂತು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಅಭಿಮಾನ. ಯಾಕಂದ್ರೆ ಪ್ರತಿ ವರ್ಷ ಕಾಯಂ ಫಂಕ್ಷನಿಗೆ ಬರ್ತೀನಿ, ಹುಟ್ಟಿದಬ್ಬಕ್ಕೂ ಅಂತ ಇದ್ದೇ ಇರ್ತೀನಿ. ಆ ಹುಟ್ಟಿದಬ್ಬ ಹೆಂಗಿರ್ತೈತೆ ಅಂತಂದ್ರೆ ಒಂದು ಹಬ್ಬದ ವಾತಾವರಣ, ಊಟದ ವ್ಯವಸ್ಥೆ ಮಾಡಿರ್ತೀವಿ, ಅದು ನೋಡ್ಬೇಕು. ಎಲ್ಲ ಭಾಳ ಈಗಂತ ನೀವು ಒಬ್ಬೊಬ್ಬರ ಬಂದಿರಿ, ಅವಾಗ ನಿಮ್ಮ ಕುಟುಂಬ ಸಮೇತ ಬಂದಿರ್ತೀರಿ. ಯಾವ್ದಕ್ಕಂತಂದ್ರೆ ಕಲ್ಲಪ್ಪಣ್ಣ ಅವ್ರ ಆರೋಗ್ಯ ಚೆನ್ನಾಗಿರ್ಲಿ, ಅವ್ರ ಆಯುಷ್ಯ ಇನ್ನೂ ವೃದ್ಧಿ ಆಗಿರಲಿ, ಇಂಥ ಸಹಕಾರ ವ್ಯಕ್ತಿಗಳು ಇನ್ನೂ ಸಮಾಜದ ಉಳಿಬೇಕು ಅಂತಕ್ಕಂಥ ವ್ಯಕ್ತಿಯಿಂದ ಒಂದು ವ್ಯಕ್ತಿತ್ವವನ್ನು ಗುಣಗಾನ ಮಾಡಲಿಕ್ಕೆ ತಾವೆಲ್ಲರೂ ಬರ್ತಾ ಇದ್ದೀರಿ. ಅದಕ್ಕೆ ಇನ್ನೊಂದೇನಂತಂದ್ರೆ ಅವರೊಬ್ಬ ಮಾದರಿಯ ವ್ಯಕ್ತಿಗಳು, ಸಮಾಜದಲ್ಲಿ ಪ್ರತಿಷ್ಠಿತ ಅಂತಂದ್ರೆ ತಮ್ಮ ಪ್ರತಿಷ್ಠೆ ಬೆಳೆಸ್ಕೊಳ್ಳೋರಲ್ಲ, ಸಮಾಜಕ್ಕೆ ಏನಂತಂದ್ರೆ ಉಪದೇಶಕರಾಗದೆ ಉದಾಹರಣೆಯಾಗಿರಬೇಕು ಅಂತಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಬ್ಬ ಸಮಾಜದಲ್ಲಿ ಉದಾಹರಣೆಯಾಗಿ ಬದುಕ್ತಕ್ಕಂಥ ವ್ಯಕ್ತಿ ಅದು ಯಾರಾದರೂ ಇದ್ರೆ ಅದು ಕಲ್ಲಪ್ಪಣ್ಣ ಮಗಣ್ಣವರು ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಅವರಿಗೆ ಸರ್ಕಾರದವರು ಗುರುತಿಸಿ ಆದರೂ ಕೂಡ ಸಹಕಾರ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅವ್ರೇನು ಪ್ರಶಸ್ತಿ ಕೊಟ್ಟಿದ್ದಾರೆ ಅದನ್ನು 100 ಪಟ್ಟು ಅವ್ರು ಕೆಲಸ ಮಾಡಿದ್ದಾರೆ. ಸಾಕಷ್ಟು ಎಷ್ಟು ಪ್ರಶಸ್ತಿ ಕೊಟ್ಟರು ಕಡಿಮೆ ಇರ್ತವೆ. ಕೇವಲ ಸರ್ಕಾರ ರತ್ನ ಎಷ್ಟು ಪ್ರಶಸ್ತಿನೂ ಕೊಟ್ಟರು ಕಡಿಮೆ. ಸಾಂಕೇತಿಕವಾಗಿ ಅದು ಪ್ರಶಸ್ತಿ ಅದ. ಆದ್ರೆ ನಿಮ್ಮ ಗೌರವ, ಸಂತೋಷ, ಆನಂದ ಪ್ರಶಸ್ತಿ ಏನಂದ್ರೆ ಅದ್ರ ಮುಂದೆ ದೊಡ್ಡ ಪ್ರಶಸ್ತಿ ಯಾವುದೂ ಇಲ್ಲ ಅಂತ ನಾನು ಅನಿಸ್ತದೆ. ಅದಕ್ಕೆ ತಮ್ಗೆಲ್ಲರಿಗೂ ಒಂದು ಉದ್ಯೋಗ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಾವಿರಾರು ಜನ ಏನಂತಂದ್ರೆ ಸಾವಿರಾರು ಕುಟುಂಬಗಳು ಇಲ್ಲಿ ಕಾರ್ಖಾನೆಯಲ್ಲಿ ಬದುಕ್ತಾ ಇವೆ. ಮತ್ತು ಎಷ್ಟೋ ರೈತರಿಗೂ ಕೂಡ ಏನಂತಂದ್ರೆ ಅವ್ರೇನಂತಂದ್ರೆ ಜೀವನಕ್ಕೆ ನೆರಳಾಗಿದ್ದಾರೆ. ಆದರೂ ಕೂಡ ರೈತರ ಪರವಾಗಿ ರೈತರಿಗೆ ಏನಂತಂದ್ರೆ ಎಡಗೈ ಬಲಗೈಯಾಗಿ ಕೂಡ ಯಾವತ್ತೂ ಇರ್ತಕ್ಕೆ. ಯಾಕಂತ ರೈತ ಕುಟುಂಬದಲ್ಲಿ ಬಂದಿರತಕ್ಕಂಥವ್ರು ಮತ್ತು ತಮ್ಮ ಸಂತೋಷಕ್ಕಾಗಿ ಏನಂತಂದ್ರೆ ಮಕ್ಕಳ ಸಂತೋಷಕ್ಕಾಗಿ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ವಾಣಿಜ್ಯ ಕ್ಷೇತ್ರವನ್ನು ಮಾಡಿದ್ದಾರೆ. ಇನ್ನು ಹಲವಾರು ಕ್ಷೇತ್ರದಲ್ಲಿ ಬೆಳೆದಿರ್ತಕ್ಕಂಥ ಅವ್ರದೊಂದು ವ್ಯಕ್ತಿತ್ವ. ಯಾಕಂದ್ರೆ ಅವರಿಗೆ ಪ್ರಶಸ್ತಿ ಕೊಟ್ಟಿರೋದು ನೋಡಿದ್ರೆ ಬಹಳ ಸಂತೋಷ ಅನಿಸ್ತದೆ. ಅವ್ರ ಪ್ರಶಸ್ತಿಗೆ ಮೀರಿ ಕೆಲಸವನ್ನು ಮಾಡಿದ್ದಾರೆ. ಅವ್ರ ಪ್ರಶಸ್ತಿ ಏನು ಕೊಟ್ಟಿದ್ದಾರೆ ಅದಕ್ಕೆ ಮೀರಿ ಕೆಲಸವನ್ನು ಮಾಡಿದ್ದಾರೆ. ಇಂಥ ಕ್ರಿಯಾಶೀಲ ವ್ಯಕ್ತಿಗಳು ಸಿಗುವುದು ಇಳಿ ವಯಸ್ಸಿನಲ್ಲಿ ಕ್ರಿಯಾಶೀಲ ಇರೋದು ಬಹಳ ಕಷ್ಟ.